ಹಾಯ್ ಫ್ರೆಂಡ್ಸ್, ಇವತ್ತು ಸೇವಿಂಗ್ ಮಿಷಿನ್ ಕಾರ್ಬನ್ ಬದಲಾಯಿಸೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ಸುಪ್ರೀಮ್ ರಿಪೇರ್ಗೆ ಸ್ವಾಗತ ಸುಸ್ವಾಗತ. ಮತ್ತೊಂದು ಟೈಲರಿಂಗ್ ಮಿಷಿನ್ನ ಒಂದು ಮೋಟರ್ ಬಂದಿದೆ. ಇದಕ್ಕೆ ಯಾವ ಥರ ಕಾರ್ಬನ್ ಬ್ರಷ್ ಬದಲಾಯಿಸೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೊದಲಿಗೆ ಈ ಪ್ಲೇಟ್ನ ಈ ಥರ ಭಾಳ ಈಸಿಯಾಗಿ ಬಿಚ್ಕೊಳ್ಳಿ. ಆನಂತರ ನೋಡಿ, ಒಳಗಡೆ ಕಾರ್ಬನ್ ಸೌದು ಸ್ಪ್ರಿಂಗ್ ಏನಿದೆ ಅದು ಕಾಣ್ತಾ ಇದೆ. ಇದನ್ನು ಯಾವ ರೀತಿ ಬದಲಾಯಿಸೋದು ಹೇಗೆ ಅಂತ ನೋಡ್ಕೊಳ್ಳಿ. ನೋಡಿ, ಈ ಸಂದರ್ಭದಲ್ಲಿ ಕರೆಂಟ್ಗೆ ಹಾಕಿರಬಾರ್ದು. ನಾವು ಇದನ್ನು ವೈರನ್ನು ಕರೆಂಟ್ಗೆ ಹಾಕಿದರೆ ಕರೆಂಟ್ ಹೊಡೆಯುತ್ತೆ. ಹಾಗಾಗಿ ವೈರನ್ನು ಡಿಸ್ಕನೆಕ್ಟ್ ಮಾಡಿದ ನಂತರ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಪೆಡಲ್ ಅದು. ನೋಡಿ, ಈಗ ಮೋಟ್ರ್ ಕನೆಕ್ಷನ್ ಕೊಟ್ಟು ರೆಡಿ ಇದೆ, ಬಟ್ ನಾನು ಕರೆಂಟ್ಗೆ ಹಾಕಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. ವೀಡಿಯೋ ಎಷ್ಟಾಗಿರೋ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈ ಥರ ಮೊದಲಿಗೆ ಈ ಭಾಗದ ಎರಡು ಏನು ನಟ್ಗಳಿದೆ ಅದನ್ನು ಬಿಚ್ಕೋಬೇಕು. ನೋಡಿ, ಇದು ಕಾರ್ಬನ್ ಸೌದು ಸ್ಪ್ರಿಂಗ್ ಕಾಣೋ ಥರ ಆಗಿದೆ. ಇದಕ್ಕೆ ಹೊಸ ಕಾರ್ಬನ್ನ ನಾನೀಗ ಸೇರಿಸ್ತಾ ಇದ್ದೀನಿ, ಕಾರ್ಬನ್ ಬ್ರಷನ್ನು. ಮೊದಲಿಗೆ ಈ ಥರ ಕಾರ್ಬನ್ ಬ್ರಷ್ನ ತಗೋಬೇಕು. ಆನಂತರ ನೋಡಿ, ಇದು ಕ್ಯಾಪ್ ಕಾರ್ಬನ್ ಬ್ರಷ್ನ ನೋಡಿ ಈ ಥರ ಸೇರಿಸ್ಕೋಬೇಕು ಒಳಗಡೆಗೆ. ಆನಂತರ ಕ್ಯಾಪ್ ಹಾಕಬಾರ್ದು, ಸ್ಪ್ರಿಂಗ್ ಹಾಕಬೇಕು. ಸ್ಪ್ರಿಂಗ್ನ ತೊಗೊಂಡು ನೋಡಿ ಈ ಥರ ಹಾಕಿ ಭಾಳ ಈಸಿಯಾಗಿ ನಾವು ಇದನ್ನು ಟೈಟ್ ಮಾಡ್ಕೋಬೇಕು. ನೋಡಿ, ಕ್ಯಾಪ್ನ ಈ ರೀತಿ ಇಟ್ಟು ಪ್ರೆಸ್ ಮಾಡಿ ಇಟ್ಕೊಂಡು ಟೈಟ್ ಮಾಡಬೇಕು, ಇಲ್ಲಾಂದರೆ ಹಾರೋಡುತ್ತೆ ಅದು. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಒಂದು ಕಾರ್ಬನ್ ಸೆಟ್ ಮಾಡಾಯಿತು. ಈಗ ಮತ್ತೊಂದು ಭಾಗದ ಕಾರ್ಬನ್ನು ನೋಡಿ, ಈಗ ಕಾರ್ಬನ್ ಕಾಣ್ತಾ ಇದೆ ಅಲ್ಲಿ ಕ್ಲೀನಾಗಿ. ಆ ಥರ ಬಂದು ಕೂರಬೇಕು. ಈಗ ಮತ್ತೊಂದು ಕಾರ್ಬನ್ ಬ್ರಷ್ನ ನಾನು ಬದಲಾಯಿಸ್ತಾ ಇದ್ದೇನೆ. ಇದು ಕೂಡ ಮತ್ತೊಂದು ಸೈಡ್ ಕೂಡ ಕಾರ್ಬನ್ ಸೌದು ಬರೀ ಸ್ಪ್ರಿಂಗ್ ಮಾತ್ರ ಉಳ್ಕೊಂಡಿದೆ. ನೋಡಿ, ಇದಕ್ಕೂ ಕೂಡ ಹೊಸ ಒಂದು ಕಾರ್ಬನ್ ಬ್ರಷ್ನ ನಾನು ಸೇರಿಸಿ ಆನಂತರ ಸ್ಪ್ರಿಂಗ್ ಹಾಕಿ ಸೇರಿಸ್ತಾ ಇದ್ದೇನೆ. ಭಾಳ ಈಸಿಯಾಗಿ ನಾವು ಮಾಡ್ಕೋಬೋದು. ಕರೆಂಟಲ್ಲಿ ಹಾಕಿರಬಾರ್ದು. ಈ ಸಂದರ್ಭದಲ್ಲಿ ನಾವು ಕರೆಂಟನ್ನು ಡಿಸ್ಕನೆಕ್ಟ್ ಮಾಡಿ ಆನಂತರ ರಿಪೇರಿ ಮಾಡ್ಕೋಬೇಕು. ನೋಡಿ, ಈ ಥರ ಭಾಳ ಈಸಿಯಾಗಿ ನಟ್ಟನ್ನು ಸೇರಿಸಿ ನಾವು ಟೈಟ್ ಮಾಡ್ಕೋಬೇಕಾಗುತ್ತೆ. ಟೈಟ್ ಮಾಡ್ಕೊಂಡ ನಂತರ ಇದು ಭಾಳ ಈಸಿಯಾಗಿ ರೆಡಿ ಆಯಿತು. ನೋಡಿ, ಎರಡೂ ಸೈಡ್ನ ಕಾರ್ಬನ್ ಕ್ಲೀನಾಗಿ ಕಾಣ್ತಾ ಇದೆ. ಕಾಮಿಟೇಟ್ರ್ ಕೂಡ ಸ್ವಲ್ಪ ಗಲೀಜಿತ್ತು, ಅದನ್ನು ಕ್ಲೀನ್ ಮಾಡಿದ್ದೇನೆ. ನೋಡಿ, ಈಗ ನಾನು ಕರೆಂಟ್ಗೆ ಹಾಕ್ತಾಯಿದ್ದೇನೆ. ಕರೆಂಟ್ ಅಂದರೆ ಡೈರೆಕ್ಟ್ ಕರೆಂಟ್ಗೆ ಹಾಕಬಾರ್ದು. ನೋಡಿ, 110 ಕರೆಂಟ್ ಇದು, ಹಾಫ್ ಕರೆಂಟ್ ಇದು. ಮುಂದಿನ ದಿನಗಳಲ್ಲಿ ಹಾಫ್ ಕರೆಂಟ್ ಬೋರ್ಡ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈಗ ಇದು ರನ್ ಆಗ್ತಾಯಿದೆ. ಅಂದರೆ ತುಂಬ ಸ್ಲೋವಾಗಿ ರನ್ ಆಗುತ್ತೆ. 110 ಕರೆಂಟ್ ಅಲ್ವಾ. ಸಾಧ್ಯ ಆದರೆ ಪೆಡಲ್ಗೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಳ್ಳಿ. ಇಲ್ಲಿ ಒಳಗಡೆ ಈಗ ಈ ಸಂದರ್ಭದಲ್ಲಿ ಕೈ ಹಾಕಬಾರ್ದು, ಕರೆಂಟ್ ಇದೆ. ನೋಡಿ, ಈಗ ಇದು ರನ್ ಆಗ್ತಾಯಿದೆ. ಭಾಳ ಈಸಿಯಾಗಿ ನಾವು ಮಾಡ್ಕೋದು. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.